ಅಪ್ಪು ಮರ್ಯಾದೆ ಕಳೆದಳ ಧೃತಿ ಪುನೀತ್ ರಾಜ್ಕುಮಾರ್. ಅಪ್ಪು ಮಗಳಿಗೆ ಅಪ್ಪು ಫ್ಯಾನ್ಸ್ನಿಂದಲೇ ಕಟು ನಿಂದನೆ ಮತ್ತು ಕಟು ಟೀಕೆ. ಆಶ್ಚರ್ಯ ಆದರೂ ಸತ್ಯ, ಧೃತಿ ಪುನೀತ್ ರಾಜ್ಕುಮಾರ್ ಬೆಂಬಲಕ್ಕೆ ನಿಂತಿದ್ದು ಡಿ ಬಾಸ್ ಫ್ಯಾನ್. ಹೇಗೆ ಅಂತೀರಾ? ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ಗೆ ಇಬ್ಬರು ಹೆಣ್ಮಕ್ಳು, ಒಬ್ಬರು ಧೃತಿ ಮತ್ತೊಬ್ಬರು ವಂದನಾ. ಅಪ್ಪ ದೊಡ್ಡ ಸ್ಟಾರ್ ಆಗಿದ್ರು ಸಹ ಹೊರಗಡೆ ಸಾರ್ವಜನಿಕವಾಗಿ ಈ ಇಬ್ಬರು ಹೆಣ್ಮಕ್ಳು ಕಾಣಿಸ್ಕೊಳ್ಳೋದೇ ಅಪರೂಪ. ಅಪ್ಪ ಪುನೀತ್ ರಾಜ್ಕುಮಾರ್ ನಿಧನ ಆದ ನಂತರವಂತೂ ಇವರು ಎಲ್ಲರಿಂದನೂ ಸ್ವಲ್ಪ ದೂರನೇ ಇದ್ದಾರೆ. ಪುನೀತ್ ರಾಜ್ಕುಮಾರ್ರ ಹಿರಿಯ ಮಗಳು ಧೃತಿ ಸದ್ಯ ಇವರು ನ್ಯೂಯಾರ್ಕ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಈ ಧೃತಿಯವರು ಈಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ 2 ಫೋಟೋಗಳನ್ನು, ಸೆಲ್ಫಿ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಈ ಫೋಟೋಗಳೇ ಈಗ ಪುನೀತ್ ಫ್ಯಾನ್ಸ್ನ ಆಕ್ರೋಶಕ್ಕೆ ಕಾರಣ ಆಗಿರೋದು. ತುಂಡುಡುಗೆಯಲ್ಲಿ ಧೃತಿಯ ಫೋಟೋ ನೋಡಿದ ಕೆಲವರು ಮೆಚ್ಚುಗೆ ಸೂಚಿಸಿ, ನಿಮ್ಮ ಅಪ್ಪನಂತೆಯೇ ಕಾಣ್ತೀಯಾ, ತುಂಬ ಚೆನ್ನಾಗಿದೆ ಪುಟಿ ಅಂತಂದರೆ ತುಂಬ ಜನ ಪುನೀತ್ ಫ್ಯಾನ್ಸ್ ಈ ಫೋಟೋನ ಮೊದಲು ಡಿಲೀಟ್ ಮಾಡ್ರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ನೋಡಿ, ಕೆಲವರ ಪೋಸ್ಟ್ಗಳು ಹೀಗಿವೆ. ಪ್ರಕಾಶ್ ವಿಷ್ಣು ಅನ್ನೋರು, ಡಿಲೀಟ್ ಮಾಡಿ ಪೋಸ್ಟ್ನ, ನಿಮ್ಮ ಅಪ್ಪನ ಫ್ಯಾನ್ ನಾನು, ಪ್ಲೀಸ್ ಡಿಲೀಟ್ ಮಾಡಿ ಮಾ ಅಂದರೆ ಯಾವನೋ ಮಾಂಕ್ ಅಂತೆ, ಡೋಂಟ್ ಸ್ಪಾಯಿಲ್ ಯುವರ್ ಡ್ಯಾಡೀಸ್ ನೇಮ್, ಪ್ಲೀಸ್ ಮೇಂಟೈನ್ ಗುಡ್ ಡ್ರೆಸ್ಸಿಂಗ್ ಅನ್ನೋವನೇ, ಅಂದರೆ ನಿಮ್ಮ ಅಪ್ಪನ ಹೆಸರು ಹಾಳು ಮಾಡಬೇಡ, ಸರಿಯಾಗಿ ಬಟ್ಟೆ ಹಾಕೋದನ್ನ ಮೇಂಟೈನ್ ಮಾಡೋ ಅಂದವನೇ. ಇನ್ನು ಸಂತು ಫ್ಯಾನ್ ಆಫ್ ಅಪ್ಪು ಹೇಳಿದ್ದು ನೋಡಿ, ಮೇಡಮ್ ಫೋಟೋ ಈ ಥರ ಹಾಕಬೇಡಿ ಮೇಡಮ್, ನೀವು ನಮ್ಮ ಬಾಸ್ ಮಗಳು ಮೇಡಮ್, ನೀವು ಅವರಿಗೆ ಅಂತ ಇಡೀ ಸ್ಟೇಟ್ನಲ್ಲಿ ಒಂದು ಬೆಲೆ ಇದೆ ಮೇಡಮ್, ಪ್ಲೀಸ್ ಮೇಡಮ್ ಪ್ಲೀಸ್ ಫೋಟೋನ ಡಿಲೀಟ್ ಮಾಡಿ ಮೇಡಮ್, ನಮ್ಮ ಬಾಸ್ಗೆ ಹೇಗೆ ಗೌರವ ಕೊಡ್ತೀವೋ ಹಾಗೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಗೌರವ ಇದೆ ಮೇಡಮ್ ನಮಗೆ, ಪ್ಲೀಸ್ ಮೇಡಮ್ ಪ್ಲೀಸ್ ಡಿಲೀಟ್ ಮಾಡಿ, ಆ ಥರ ಹಾಕಬೇಡಿ ಮೇಡಮ್, ಈ ಥರ ಹೇಳೋ ಅಧಿಕಾರ ನನಗಿಲ್ಲ ಮೇಡಮ್, ಆದರೂ ನಮ್ಮ ಭಾಷೆಗೆ ಎಷ್ಟು ಗೌರವ ಕೊಡ್ತೀವೋ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಗೌರವ ಕೊಡ್ತೀವಿ ಮೇಡಮ್ ಅಂತ ಹಾಕ್ಕೊಂಡವ್ರೆ. ನೆಕ್ಸ್ಟ್ ಮಿಸ್ಟರ್ ದೀಪು ಅನ್ನೋನು, ಡಿಲೀಟ್ ದಿಸ್ ಫೋಟೋ, ನಮ್ಮ ಬಾಸ್ ಮರ್ಯಾದೆ ತೆಗಿಬೇಡ ಅಂತ ಏಕವಚನವನ್ನು ಬಳಸಿದ್ದಾನೆ ಧೃತಿ ಅವರಿಗೆ. ಅಪ್ಪು ಗುಳಿ ಅನ್ನೋರು, ನಾನು ಅಪ್ಪುನ ದೊಡ್ಡ ಅಭಿಮಾನಿ, ಅವರ ಹೆಸರಿಗೆ ಕಳಂಕ ತರಬೇಡಿ ಮೇಡಮ್ ಅಂದವನೇ. ಇವನು ಯಾವನೋ ಪುರಂ CNAA ಎಂಥದೋ ಕರ್ಮ, ಇವನು ಪುಟಿ ನೀನು ನಮ್ಮ ಅಪ್ಪು ಅವರ ಮಗಳು ಅನ್ನುವ ಕಾರಣಕ್ಕೆ ನಿಮಗೂ ಬೆಲೆ ಕೊಡ್ತಾ ಇದ್ದೀವಿ, ಈ ಥರ ಬೋರ್ಡ್ ಬಟ್ಟೆಗಳನ್ನು ಧರಿಸುವುದು ಸಾಧ್ಯವಾದಷ್ಟು ಕಡಿಮೆ ಮಾಡು, ನೀನು ಯಾರನ್ನು ನೋಡಿ ಕಲಿಬೇಕು ಅಂದರೆ ನಿನ್ನ ಅಮ್ಮನನ್ನು ನೋಡಿ ಕಲಿತರೆ ಸಾಕು ಅಂತ ಪುಕ್ಸಟ್ಟೆ ಸಲಹೆಯನ್ನು ನೀಡಿದ್ದಾನೆ. ಇವು ಕೆಲ ಶಾಂಪಲ್ಗಳು ಅಷ್ಟೇ. ಪುನೀತ್ ಫ್ಯಾನ್ಸ್ ಒಬ್ಬೊಬ್ಬರು ಒಂದೊಂದು ರೀತಿ ಧೃತಿ ಮೇಲೆ ಕಿಡಿಕಾರಿದ್ದು ತಕ್ಷಣ ಆ ಫೋಟೋನ ಡಿಲೀಟ್ ಮಾಡಿ ಎಂದು ಆಗ್ರಹಿಸಿದ್ದಾರೆ. ಇವರಿಗೆಲ್ಲ ಹೇಳೋದು ಏನಂದರೆ, ಅಪ್ಪ ಪುಣ್ಯಾತ್ಮರ, ಧೃತಿ ಓದ್ತಾ ಇರೋದು ನ್ಯೂಯಾರ್ಕಲ್ಲಿ, ಅವರ ಸ್ನೇಹಿತರು ಹೇಗಿರ್ತಾರೋ ಅಲ್ಲಿನ ಕಲ್ಚರ್ ಹೇಗಿರುತ್ತೋ ಹಾಗೆ ಬಟ್ಟೆಯನ್ನು ಸಹ ಹಾಕೋಬೇಕಾಗುತ್ತೆ. ಎಲ್ಲರೂ ಅಲ್ಲಿ ಡ್ರೆಸ್ ಹಾಕಿದ್ದಾಗ ಇವರೊಬ್ಬರೇ ಅವ್ರ ಮಧ್ಯೆ ಸೀರೆ ಉಟ್ಕೊಂಡಿರೋದಕ್ಕೆ ಆಗೋದಿಲ್ಲ. ಹಾಗೆಯೇ ತೀರಾ ಅಸಹ್ಯವಾಗಿ ಅವರು ಬೋಲ್ಡ್ ಆಗಿ ಕಾಣಿಸಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ರಿ. ಆದರೆ ಇಲ್ಲಿ ಆಶ್ಚರ್ಯ ಆಗೋದೇನಂತಂದರೆ, ಡಿ ಬಾಸ್ ದರ್ಶನ್ರ ಫ್ಯಾನ್ ಒಬ್ಬರು ಇವರ ಬೆಂಬಲಕ್ಕೆ ನಿಂತಿದ್ದಾರೆ. ಶ್ಯಾಮ ಸಾರಥಿ ದಚ್ಚು ಶಾಮು ಅನ್ನೋರು ಮಾಡಿದಂಥ ಪೋಸ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ನನ್ನ ರಿಪ್ಲೈ ಏನಿದ್ರು ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಮತ್ತು ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋರಿಗೆ ಮಾತ್ರ ಅನ್ವಯ. ನಮ್ಮ ಬಾಸ್ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋರಿಗೆ, ಪೋಸ್ಟ್ ಡಿಲೀಟ್ ಮಾಡಿ ಅನ್ನೋರಿಗೆ, ಹಾಗೆ ಹೀಗೆ ಮಾತಾಡೋರಿಗೆ. ಅವರ ಅಪ್ಪ ಅಮ್ಮ ನನ್ನ ಪ್ರಕಾರ ಒಳ್ಳೆ ನಡವಳಿಕೆ ಹೇಳ್ಕೊಟ್ಟಿರ್ತಾರೆ. ನೀವೇ ನೋಡಿರೋ ಹಾಗೆ ಇನ್ಸ್ಟಾದಲ್ಲಿ ಅವ್ರದ್ದು ರೀಲ್ಸ್ಗಳಿಲ್ಲ, ತುಂಬ ಪೋಸ್ಟ್ಗಳು ಇಲ್ಲ. ಹೇಗಿದ್ರೂ ಮಾತಾಡ್ತೀನಿ ನಾನು, ನನ್ನದೇ ಕಮೆಂಟ್ ಬಾಕ್ಸು, ಒಟ್ಟಿನಲ್ಲಿ ನಾನು ಏನಾದರೂ ಕಮೆಂಟ್ ಹಾಕಲೇಬೇಕು ಅಂತ ಹಾಕೋರಿಗೆ ಹೇಳೋದು ಏನಂದರೆ, ದುಡ್ಡಿದ್ರೂ ಕೂಡ ಅವರು ತಂದೆ ಇಲ್ಲದ ಮಕ್ಕಳು. ಅಪ್ಪು ಸರ್ನ ಹೇಗೆ ಪ್ರೀತಿ ಮಾಡ್ತೀವೋ ಹಾಗೆ ಇವ್ರನ್ನೂ ನೋಡಬೇಕು. ಅಲ್ಲ ರೀ, ಆ ಮುಖ ನೋಡ್ರಿ, ನಮ್ಮ ಅಪ್ಪು ಕಾಣಲ್ವಾ? ಸ್ಮೈಲ್ ನೋಡ್ರಿ, ಅಪ್ಪು ಕಾಣಲ್ವಾ? ಇಲ್ಲದೇ ಇರೋ ಅವ್ರನ್ನ ಇವರಲ್ಲಿ ನೋಡಬೇಕು. ಅದನ್ನು ಬಿಟ್ಟು ಡ್ರೆಸ್ಸು, ಬಾಸು, ಮರ್ಯಾದೆ ಇವೆಲ್ಲ ಯಾಕೆ? ತಪ್ಪಿದರೆ ಕ್ಷಮಿಸಿ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ ಬ್ರದರ್, ತುಂಬ ಅರ್ಥಗರ್ಭಿತವಾಗಿ ಕಾಮೆಂಟ್ ಮಾಡಿದ್ದೀರಾ. ಡಿ ಫ್ಯಾನ್ಸ್ ಅಂದರೆ ಹೀಗೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು.